ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ಏನೇನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮಾನಿಟೈಸೇಷನ್ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಮಾನಿಟೈಸೇಷನ್ ಆದಮೇಲೆ ನಮ್ಮ ಚಾನಲ್ಸ್ಗೆ ಅರ್ನಿಂಗ್ಸ್ ಬರುತ್ತೆ. ಇದನ್ನು ನಾವು ಕರೆಕ್ಟಾಗಿ ಎಡಿಟ್ ಮಾಡಲಿಲ್ಲ ಅಂತಂದರೆ ನಮಗೆ ಅರ್ನಿಂಗ್ಸ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಖಂಡಿತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ವಿಡಿಯೋ ಮಾಡಿದೆ, ಆದರೂ ಕೂಡ ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ತಿಳಿಸ್ಕೊಡಿ, ವಿಡಿಯೋ ಮಾಡಿ ಅಂತೇಳಿ. ಅದಕ್ಕೋಸ್ಕರ ನಿಮಗೆ ಮತ್ತೊಂದು ಸರಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಈಗ ಇದು ನನ್ನ ಚಾನಲ್ ಇದೆ, ಬೇರೆ ಚಾನಲ್ನು ಮಾನಿಟೈಸೇಷನ್ ಆಗಿದೆ. ಅದರಲ್ಲಿ ಯಾವ ಥರ ಏನು ಮಾಡಬೇಕು, ಮಾನಿಟೈಸೇಷನ್ ಆನ್ ಆದಮೇಲೆ ಎಲ್ಲ ವೀಡಿಯೋಗೆ ಆ್ಯಡ್ಸ್ ಬರೋ ಥರ ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಏನೇನು ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಈಗ ನಾನು ಬೇರೆ ಚಾನಲ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ದೆ, ಇದು ರಂಗೋಲಿ ಲವರ್ಸ್ ಅಂತೇಳಿ ಇನ್ನೊಂದು ಚಾನಲ್ ಇದೆ ಅಂತ ಹೇಳಿದೆ ನಿಮಗೆ. ಅದನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಈ ಥರ ಬರುತ್ತೆ ನಿಮ್ಮ ಚಾನಲಲ್ಲಿ. ಇದಂತೂ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ, ಇಲ್ಲಿ ಕಂಟೆಂಟ್ ಇದೆ. ಈಗ ಕಂಟೆಂಟ್ನ ಕ್ಲಿಕ್ ಮಾಡಬೇಕು. ಮಾನಿಟೈಸೇಷನ್ ಆದಮೇಲೆ ಕಂಟೆಂಟ್ನ ಕ್ಲಿಕ್ ಮಾಡಬೇಕು. ಎಲ್ಲ ವೀಡಿಯೋಸ್ನ ನಾವು ಮಾನಿಟೈಸೇಷನ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಎಲ್ಲ ವೀಡಿಯೋಸ್ ಮೇಲೆ ಆ್ಯಡ್ಸ್ ಬರುತ್ತೆ, ಆವಾಗ ನಮ್ಮ ಅರ್ನಿಂಗ್ಸ್ ಆಗುತ್ತೆ, ನಮ್ಮ ಚಾನಲಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ವೀಡಿಯೋಸ್ ಅಂತಿದೆ, ವೀಡಿಯೋಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇದರಲ್ಲಿ 30 ಸೆಲೆಕ್ಟೆಡ್ ಅಂತೇಳಿ ಬರುತ್ತೆ, ಸೆಲೆಕ್ಟ್ ಆಲ್ ಅಂತೇಳಿ ಬರುತ್ತೆ. ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ ಆಲ್ ವೀಡಿಯೋಸ್ ಸೆಲೆಕ್ಟೆಡ್ ಅಂತೇಳಿ ಬಂದಿದೆ. ಅದಾದಮೇಲೆ ಇಲ್ಲಿ ಎಡಿಟ್ ಅಂತಿದೆ, ಎಡಿಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಷ್ಟೆಲ್ಲ ಎಡಿಟ್ ಮಾಡ್ಬೋದು. ಈಗ ನಮ್ಗೆ ಬೇಕಾಗಿರೋದು ಮಾನಿಟೈಸೇಷನ್. ಇಲ್ಲಿ ನೋಡ್ತಾ ಇದ್ರೆ ಮಾನಿಟೈಸೇಷನ್ ಅಂತಿದೆ, ಮಾನಿಟೈಸೇಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಚಾನಲ್ ಈಗೀಗ ಮಾನಿಟೈಸೇಷನ್ ಆಗಿತ್ತು ಅಂತಂದರೆ ಇಲ್ಲಿ ಆಫ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಆಫ್ ಆಗಿರುತ್ತೆ. ಇದು ಮೊದಲು ಇದನ್ನು ನಾವು ಆನ್ ಮಾಡಬೇಕು. ಇದನ್ನು ಈಗ ನಾನು ಮೊದಲೇ ಮಾನಿಟೈಸೇಷನ್ ಆನ್ ಆಗಿದೆ ನಂದು. ಇದನ್ನು ಆಫ್ ಇರುತ್ತೆ, ಇದು ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಅಪ್ಡೇಟ್ ವೀಡಿಯೋಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ವೀಡಿಯೋಕ್ಕೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಇಲ್ಲಿ ಆಫ್ ಅಂತೇಳಿರುತ್ತೆ, ಇದೆಲ್ಲನೂ ಆನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಗ್ರೀನ್ ಕಲರ್ ಡಾಲರ್ ಸಿಂಬಲ್ ಬರುತ್ತೆ ಮತ್ತು ಆನ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 2 ನಿಮಿಷ ಹಂಗೆ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನೀವು ಸುಮ್ಮನೆ ವೆಯ್ಟ್ ಮಾಡ್ತಾಯಿರಿ. ಇದು ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಅಷ್ಟು ಮಾಡಿದಾದ್ಮೇಲೆ ಅಂದರೆ ಎಲ್ಲ ವೀಡಿಯೋಸ್ ಮಾನಿಟೈಸೇಷನ್ ಆದಮೇಲೆ ಮತ್ತೆ ಇಲ್ಲಿ ವೀಡಿಯೋಸ್ ಇದೆಯಲ್ಲ, ವೀಡಿಯೋಸ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಸೆಲೆಕ್ಟ್ ಆಲ್ ಅಂತಿದೆ, ಸೆಲೆಕ್ಟ್ ಆಲ್ನ ಕ್ಲಿಕ್ ಮಾಡಬೇಕು. ಆಲ್ ವೀಡಿಯೋಸ್ ಸೆಲೆಕ್ಟ್ ಆಯಿತು. ಈಗ ಎಡಿಟ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಈಗ ಆ್ಯಡ್ ಸೆಟ್ಟಿಂಗ್ ಅಂತಿದೆ, ಇಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಸೆಟ್ಟಿಂಗ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಈಗ ಆ್ಯಡ್ ಸೆಟ್ಟಿಂಗ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಇದನ್ನ ಅಪ್ಡೇಟ್ ಟೈಪ್ ಆಫ್ ಆ್ಯಡ್ಸ್ ಅಂತಿದೆ, ಅದನ್ನ ಫಸ್ಟ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಎಲ್ಲ ಅನ್ಚೆಕ್ ಇರುತ್ತೆ, ಈ ಥರ ಚೆಕ್ ಆಗಿರಲ್ಲ. ಎಲ್ಲ ಆ್ಯಡ್ ಟೈಪ್ಗೂ ಅನ್ಚೆಕ್ ಇರುತ್ತೆ, ಇದು ಚೆಕ್ ಮಾಡಬೇಕು. ಅಂದರೆ ಈ ಥರ ರೈಟ್ ಮಾರ್ಕ್ ಮಾಡಬೇಕು ಎಲ್ಲ ಟೈಪ್ ಆ್ಯಡ್ಸ್ಗೆ. ಇದು ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಲೊಕೇಶನ್ ಆಫ್ ಆ್ಯಡ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಅಪ್ಡೇಟ್ ಆಲ್ ವೀಡಿಯೋಸ್ ಅಂತೇಳಿ ಇಲ್ಲಿದೆಯಲ್ಲ, ಈ ಥರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ರೆ ಮೇಲೆ ಅಪ್ಡೇಟ್ ವೀಡಿಯೋಸ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದರೆ ಆ್ಯಡ್ಸ್ ಕೂಡ ಇಲ್ಲಿ ಅಪ್ಡೇಟ್ ಮಾಡ್ದಂಗೆ ಆಗುತ್ತೆ, ಯಾವ ಥರ ಆ್ಯಡ್ಸ್ ಬೇಕು ಅಂತೇಳಿ. ಈ ಸೆಟ್ಟಿಂಗ್ನು ಮಾಡಿದಂಗೆ ಆಗುತ್ತೆ ಮತ್ತು ಮಾನಿಟೈಸೇಷನ್ನು ಮಾಡಿದಂಗೆ ಆಗುತ್ತೆ. 2 ಸೆಟ್ಟಿಂಗ್ ಇರುತ್ತೆ, ಈ 2 ಸೆಟ್ಟಿಂಗ್ನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಭಾಳ ಇಂಪಾರ್ಟೆಂಟ್ ಇದೆ, ಅರ್ಥ ಆಗಿದೆ ಅನ್ಕೋತೀನಿ. ಫಸ್ಟು ವೀಡಿಯೋ ಮಾಡಿದೆ ಸ್ವಲ್ಪ ದಿನ ಹಿಂದೆ, ಅದನ್ನು ನೋಡಿ ಬೇಕಾದರೆ, ಇಲ್ಲಾಂದರೆ ಇದನ್ನು ನೋಡಿ ನೀವು ಮಾನಿಟೈಸೇಷನ್ ಮಾಡ್ಬೋದು ಎಲ್ಲ ವೀಡಿಯೋಸ್ಗೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.